ಇವತ್ತು ಯಾಕೋ ಸಿಕ್ಕಾಪಟ್ಟೆ ರಾಂಗ್ ಆಗಿ ಹೋಗ್ತಾ ಇದೆ ಅಂತ ಅನ್ಸತ್ತೆ. ಅಲ್ಲಿ ಕಾರ್ತಿಕ್, ಸಂಗೀತ ಮತ್ತೆ ಪ್ರತಾಪ್ ಅವರ ಮಧ್ಯೆ ಸ್ವಲ್ಪ ಮಾತಿನ ಚಕಮಕಿ ನಡೀತಾ ಇತ್ತು. ಆ್ಯಕ್ಚುಲಿ ಪ್ರತಾಪ್ ಅವರು ಅಲ್ಲಿ ಏನು ಹೇಳ್ತಾರೆ ಅಂತಂದರೆ, ಕಾರ್ತಿಕ್ ಅವರು ಸಂಗೀತ ಅವರಾಗಲಿ ಅಥವಾ ನಮ್ರತಾ ಅವರಾಗಲಿ ಬೇಡ ಬೇಡ ಅಂತ ಅಂದರೂ ಅವ್ರ ಹಿಂದೆ ಹೋಗ್ತಾರೆ ಅನ್ನೋ ರೀತಿನಲ್ಲಿ ಹೇಳ್ತಾ ಇರ್ತಾರೆ. ಆಗ ಮಧ್ಯ ಪ್ರವೇಶಿಸಿದಂಥ ಕಾರ್ತಿಕ್ ಅವರು ಅಲ್ಲಿ ಪ್ರತಾಪ್ ಅವರನ್ನು ಸಮಜಾಯಿಷಿ ಕೊಡು, ಕರೆಕ್ಟಾಗಿ ಹೇಳು ಅಂತ ಹೇಳ್ತಾರೆ. ಅಂದರೆ ನನಗೆ ಏನನ್ಸತ್ತಂದರೆ ಕಾರ್ತಿಕ್ ಮತ್ತು ಪ್ರತಾಪ್ ಅವರ ಮಧ್ಯೆ ಒಂದು ಒಳ್ಳೆ ಸ್ನೇಹ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಪ್ರತಾಪ್ ಅವರು ಆ್ಯಕ್ಚುಲಿ ಅಲ್ಲಿ ಅಂದರೆ ಹೊರಗಡೆ ಕೂಡ ತುಂಬ ಸಲ ಟ್ರೋಲ್ ಆಗ್ತಾಯಿತ್ತು. ಕಾರ್ತಿಕ್ ಅವರು ಸಂಗೀತ ಅವ್ರ ಜೊತೆನಲ್ಲಿರ್ತಾರೆ, ನಮ್ರತಾ ಅವ್ರ ಜೊತೆನಲ್ಲಿರ್ತಾರೆ, ತನಿಷಾ ಅವ್ರ ಜೊತೆನಲ್ಲಿರ್ತಾರೆ ಅಂತ ಅದೇ ವಿಷಯವನ್ನು ಹೇಳ್ತಾ ಇದ್ರು ಅಂತ ಅನಿಸತ್ತೆ. ಆದರೆ ಪ್ರತಾಪ್ ಅವರು ಮತ್ತೆ ಅಂದರೆ ಒಂದು ಎಕ್ಸ್‌ಪ್ಲನೇಷನನ್ನು ಕೊಟ್ಟಿದ್ರೆ ಅದು ಕ್ಲಾರಿಟಿ ಆಗ್ತಾಯಿತ್ತು. ಯಾಕಂದರೆ ಅದು ಕಾರ್ತಿಕ್ ಅವರ ಕ್ಯಾರೆಕ್ಟರನ್ನು ಕುರಿತು ಮಾತಾಡಿದಂತೆ ಅನ್ನಿಸ್ತಾ ಇತ್ತು. ಅಂದರೆ ಪ್ರತಾಪ್ ಅವರ ಉದ್ದೇಶ ಏನಿತ್ತು ಅಂತ ನಮಗೆ ಗೊತ್ತಿಲ್ಲ. ಪ್ರತಾಪ್ ಅವರು ಬೇಡ ಅಂದರೂ ಕೂಡ ಅವ್ರ ಜೊತೆನಲ್ಲಿ ಮಾತಾಡ್ತಾರೆ ಅನ್ನೋ ರೀತಿನಲ್ಲಿ ಹೇಳಿರ್ಬೋದು. ಆದರೆ ಹೇಳಿದ ರೀತಿ ಸ್ವಲ್ಪ ಬೇರೆ ರೀತಿ ಇದ್ದಿದ್ದರಿಂದ ಕಾರ್ತಿಕ್ ಅವರು ಅಲ್ಲಿ ಎಕ್ಸ್‌ಪ್ಲನೇಷನ್ ಕೇಳ್ತಾರೆ. "ಏಯ್ ಹಂಗೆ ಹೋಗ್ಬಿಡ್ಬೇಡ, ಅಲ್ಲಿ ಎಕ್ಸ್‌ಪ್ಲೈನ್ ಮಾಡು, ಕ್ಲಾರಿಟಿ ಕೊಡು" ಅಂತ. ಸೊ ಆ ಕ್ಲಾರಿಟಿ ಕೊಡೋದಕ್ಕೆ ಎಲ್ಲೋ ಒಂದು ಕಡೆ ಸಂಗೀತ ಅವರು ಬಿಡೋದಿಲ್ಲ. ಅವರು ಮಧ್ಯದಲ್ಲಿ ಬರ್ತಾರೆ. ಪ್ರತಾಪ್ ಅವರು ಕೂಡ ನಗ್ತಾ ಹೋಗ್ತಾ ಇರ್ತಾರೆ. ನನಗೆ ಕಾರ್ತಿಕ್ ಮತ್ತು ಪ್ರತಾಪ್ ಯಾವಾಗಲೂ ಸಾಕಷ್ಟು ಜಗಳ ಮಾಡಿಲ್ಲ. ಒಂದು ರೀತಿನಲ್ಲಿ ತುಂಬ ಒಳ್ಳೆ ಇನಿಷಿಯಲಿ ಯಾವಾಗ ಅವರು ಅಸಮರ್ಥರಾಗಿದ್ದರು, ಅಲ್ಲಿಂದ ಕೂಡ ಕಾರ್ತಿಕ್ ಮತ್ತು ಪ್ರತಾಪ್ ಅವರ ಮಧ್ಯೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇತ್ತು. ಕಾರ್ತಿಕ್ ಮತ್ತು ಪ್ರತಾಪ್ ಕಾರ್ತಿಕ್ ಅವರು ಕೂಡ ಕೆಲವೊಂದು ಸಾರ್ತಿ ಪ್ರತಾಪ್ ಅವರಿಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ಅಂದರೆ ಈಗ ಅಲ್ಲದೇ ಇದ್ದರೂ ಈಗ ಯಾವಾಗ ಸಂಗೀತ ಅವರು ಪ್ರತಾಪ್ ಅವರ ಜೊತೆನಲ್ಲಿದ್ದಾರೆ, ಆಗ ಕಾರ್ತಿಕ್ ಅವರು ಸಾಕಷ್ಟು ಹತ್ರ ಬಂದಿಲ್ಲ. ಆದರೆ ಈ ಹಿಂದಿನ ಸ್ಟಾರ್ಟಿಂಗ್ ಎಪಿಸೋಡ್ಗಳಲ್ಲಿ ನೋಡಿದ್ರೆ ನೀವು ಕಾರ್ತಿಕ್ ಅವರು ಪ್ರತಾಪ್ ಅವರನ್ನು ಆಡಿಸೋದಕ್ಕೆ ಟ್ರೈ ಮಾಡ್ತಾರೆ, ಮತ್ತು ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡಿರ್ತಾರೆ. ಸೊ ಅದು ಅವ್ರ ಮಧ್ಯೆ ಒಂದು ಕ್ಲೋಸ್ನೆಸ್ ಇರುತ್ತೆ, ಒಂದು ಬಾಂಡಿಂಗ್ ಇರುತ್ತೆ. ಹಾಗಾಗಿ ಪ್ರತಾಪ್ ಅವರು ಅಲ್ಲಿ ಹೇಳಿದ್ರು, ಆ ಬಾಂಡಿಂಗನ್ನು ಉಪಯೋಗಿಸ್ಕೊಂಡು ಮಾತಾಡಿದ್ರು ಅಂತ ಅನಿಸುತ್ತೆ. ಬಟ್ ಸಂಗೀತ ಅವರು ಮಧ್ಯೆ ಬರಬಾರ್ದಾಗಿತ್ತು. ನಾವು ಪ್ರೋಮೋದಲ್ಲಿ ನೋಡಿದ್ದನ್ನು ಮಾತ್ರ ಇಟ್ಕೊಂಡು ಆ್ಯಕ್ಚುಲಿ ಮಾತಾಡೋದಕ್ಕಾಗಲ್ಲ. ಆ್ಯಕ್ಚುಲಿ ಅಲ್ಲಿ ರಿಯಲಿ ಏನಾಯಿತು, ಯಾಕೆ ಸಂಗೀತ ಅವರು ಒಳಗಡೆ ಬಂದರು ಅಂತ ನಮಗೆ ಗೊತ್ತಿಲ್ಲ. ಬಟ್ ಇನ್ ಕೇಸ್ ಸಂಗೀತ ಅವರು ಅವರಾಗೆ ಒಳಗಡೆ ಬಂದಿದ್ದರೆ ನಿಜಕ್ಕೂ ಅದು ತಪ್ಪೇ. ಯಾಕಂದರೆ ಅವರಿಬ್ಬರ ಮಧ್ಯೆ ಒಂದು ಮಾತುಕತೆ ನಡೀತಾ ಇರುತ್ತೆ. ಇಲ್ಲಿ ಕಾರ್ತಿಕ್ ಅವರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡುವಾಗ ಕಾರ್ತಿಕ್ ಅವರು ಕ್ಲಾರಿಟಿ ಕೇಳೋದು ಸರಿನೇ. ಸೊ ಯಾಕಂದರೆ ಒಬ್ಬ ವ್ಯಕ್ತಿಯ ಕ್ಯಾರೆಕ್ಟರ್ ಬಗ್ಗೆ ಮಾತಾಡುವಾಗ ಯಾರೇ ಆಗಲಿ ಕ್ಲಾರಿಟಿ ಕೇಳೇ ಕೇಳ್ತಾರೆ. ಸಂಗೀತ ಅವರ ಬಗ್ಗೆ ಈ ರೀತಿ ಮಾತಾಡಿದಾಗ ಸಂಗೀತ ಅವರು ಕೂಡ ಕ್ಲಾರಿಟಿಯನ್ನು ಕೇಳ್ತಾರೆ. ಆದರೆ ಯಾಕೆ ಬಿಗ್ ಬಾಸ್ ಅವರು ಇನ್ನೂ ಈ ರೀತಿ ಟಾಸ್ಕ್‌ಗಳನ್ನೇ ಕೊಡ್ತಾ ಇದ್ದಾರೆ? ಆಲ್ರೆಡಿ ಮುಗೀತಾ ಬಂತು. ಸೊ ಇನ್ನೂ ಕೂಡ ಒಬ್ಬರ ಮೇಲೆ ದೂಷಣೆ ಮಾಡುವಂಥ ಟಾಸ್ಕ್‌ಗಳನ್ನೇ ಕೊಡ್ತಾ ಇದ್ದಾರೆ. ಅಂದರೆ ಈ ರೀತಿ ಪ್ರಶ್ನೆಗಳನ್ನು ಕೇಳಿದಾಗ ಯಾರನ್ನಾದರೂ ಒಬ್ಬರನ್ನ ದೂರಲೇಬೇಕು, ಯಾರಾದರೂ ಒಬ್ಬರ ಬಗ್ಗೆ ಮಾತಾಡಲೇಬೇಕು ಅನ್ನೋ ಪರಿಸ್ಥಿತಿ ಇದ್ದಾಗ ಈಗ ಇರೋ ಜನನೇ ತುಂಬ ಕಮ್ಮಿ. ಕಮ್ಮಿ ಜನ ಇರೋವಾಗ ಯಾರಾದರೂ ಒಬ್ಬರ ಬಗ್ಗೆ ಮಾತಾಡಲೇಬೇಕಾಗತ್ತೆ. ಯಾಕಂದರೆ ಪ್ರತಾಪ್ ಅವರು ಆಲ್ರೆಡಿ ಸಾಕಷ್ಟು ಬಾರಿ ವಿನಯ್ ಅವ್ರ ಬಗ್ಗೆ ಅವ್ರಿಗೆ ಅನಿಸಿರುತ್ತೆ ಎಷ್ಟು ಸರ್ತಿ ವಿನಯ್ ಅವ್ರ ಬಗ್ಗೆನೇ ಮಾತಾಡೋದು. ಓಕೆ, ಏನೋ ಒಂದು ಮಾಡಬೇಕಲ್ವಾ, ಅದಕ್ಕೆ ಒಬ್ಬರ ಬಗ್ಗೆ ಮಾತಾಡಲೇಬೇಕು ಅಂತ ಬಂದಾಗ ಈ ರೀತಿಯ ಒಂದು ಮುಜುಗರ ಮತ್ತು ಈ ರೀತಿಯ ಪ್ರಾಬ್ಲಮ್ಸ್ಗಳು ಬರುತ್ತೆ. ಈ ರೀತಿ ಟಾಸ್ಕನ್ನು ಬಿಗ್ ಬಾಸ್ ಅವರು ಕಮ್ಮಿ ಮಾಡಬೇಕು ಅಂದ್ಕೊಳ್ತೀನಿ.